ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಪತ್ರಕರ್ತ, ಲೇಖಕ, ಹೋರಾಟಗಾರ ಅಗ್ನಿ ಶ್ರೀಧರ್. ಶ್ರೀಧರ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀಧರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಟು ಟಾಲ್. ಈ ಮಧ್ಯೆ ಬಹಳ ಬದಲಾಗಿದ್ದೀರಿ. ರಾಜ್ಯದ ಜನತೆಗೆ ತಿಳಿಸ್ಕೊಡೋದಕ್ಕೂ ಕೇಳ್ತೀನಿ, ಜೊತೆಗೆ ನಮಗೂ ಅನುಮಾನಗಳಿವೆ. ಶ್ರೀಧರ್ ಬರೀ ಶ್ರೀಧರ್ ಇದ್ರಿ ಮೊದಲು, ಆಮೇಲೆ ಭೂಗತ ಜಗತ್ತಿಗೆ ಸೇರ್ಪಡೆಯಾಗಿ ಭೂಗತ ಲೋಕದ ಶ್ರೀಧರ್ ಆದ್ರಿ, ಆನಂತರ ಅಗ್ನಿ ಶ್ರೀಧರ್ ಆದ್ರಿ, ಈಗ ಹೋರಾಟಗಾರ ಶ್ರೀಧರ್. ಏನು ಈ ಬದಲಾವಣೆ? ಏನಿದು? ಕಾಲಕ್ಕೆ ತಕ್ಕಂತೆ ನಿಮ್ಮ ವೇಷ ಬದಲಾಯಿಸ್ತಾ ಇದ್ದೀರಲ್ಲ, ಯಾಕೆ? ನಾನು ಏನೋ ಬದಲಾಯಿಸ್ತಾ ಇಲ್ಲ, ನಾನು ಇರೋದು ಹಾಗೇನೆ. ಬೇರೆ ಬೇರೆ ವಿಶೇಷಣೆಗಳನ್ನ ಹೊರಗಡೆ ಅವ್ರು ಕೊಡ್ತಾ ಇದ್ದಾರೆ. ಅಗ್ನಿ ಪತ್ರಿಕೆ ಶುರು ಮಾಡಿದೆ, ಅಗ್ನಿ ಕೊಟ್ಟರು. ನಾನೊಂದು ಕೇಸ್ನಲ್ಲಿ ಇದ್ದೆ, ನಾನು ಕ್ರಿಮಿನಲ್ ವರ್ಲ್ಡ್ನಲ್ಲಿದ್ದೆ, ಭೂಗತ ಅಂತ ಹೇಳಿದ್ರು. ಈಗ ಹೋರಾಡ್ತಿದ್ದೀನಿ ಕೆಲವು ಇಶ್ಯೂಗಳ ಬಗ್ಗೆ. ನಾನು ಹುಟ್ಟಿದಾಗಿಂದಲೂ ಬುದ್ಧಿ ತಿಳಿದಾಗಿಂದಲೂ ಒಂದಲ್ಲ ಒಂದು ಹೋರಾಟ ಮಾಡ್ತಾನೇ ಇದ್ದೀನಿ. ಈಗ ಅಗ್ನಿ ಅನ್ನೋದು ಉಳ್ಕೊಂಡ್ಬಿಟ್ಟಿದೆ, ಮತ್ತು ಹೋರಾಟಗಾರ ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ದ ಲೈಫ್. ಯಾರೇ ಒಬ್ಬ ಯೋಚನೆ ಮಾಡೋ ಶಕ್ತಿಯನ್ನು ಬೆಳೆಸ್ಕೊಂಡಿರೋನು ಯಾವ್ಯಾವ ಕೊರತೆಗಳಿರುತ್ತೋ ಅದ್ರ ವಿರುದ್ಧ ಹೋರಾಟ ಮಾಡ್ತಾ ಇರ್ತಾನೆ. ಆ ಹೋರಾಟ ನಾನು ಮಾಡ್ತಾಯಿದ್ದೀನಿ. ನೀವು ಪ್ರತಿಯೊಂದು ಬದಲಾವಣೆಯೂ ಕೂಡ ಅಗ್ನಿ ಶ್ರೀಧರ್ ತಮ್ಮ ಸರ್ವೈವಲ್ಗೆ ಮತ್ತು ಆಯಾ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇದ್ದೀರಿ. ನೀವು ಇವತ್ತಿನ ಸರ್ವೈವಲ್ಗೆ ನನಗೆ ಯಾವ ಬದಲಾವಣೆ ಬೇಕಾಗಿದೆ? 10 ವರ್ಷದ ಹಿಂದೆ ಬಹುಶಃ ಅಗತ್ಯ ಇತ್ತು. ನಾನು ಅಗ್ನಿ ಮಾಡಿದಾಗ ಅದು ನನ್ನ ಲೈಫ್ಗೋಸ್ಕರ, ಅದಕ್ಕೆ ಅದು ಅಸ್ತ್ರ ಅಂತ ಹೇಳಿದೆ ನಾನು. ನನ್ನ ಬದುಕಿನ ಅಸ್ತ್ರ ಅದು ಅಗ್ನಿ ಮಾಡದೆ ಹೋಗಿದರೆ ಇಲ್ಲಿ ನಾನು ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಇಷ್ಟೊತ್ತಿಗೆ ಪರ್ಮನೆಂಟಾಗಿ ಜೈಲಲ್ಲಿ ಇರ್ತಿದ್ದೆ, ಅಥವಾ ಬೇರೆ ಏನೋ ಅನಾಹುತ ಆಗ್ತಿತ್ತು. ಅಗ್ನಿ ನನಗೆ ಬೇಕಾಗಿತ್ತು. ನಾನು ಡಿಫ್ರೆಂಟ್ ಶ್ರೀಧರ್, ಕೇವಲ ಭೂಗತ ಶ್ರೀಧರ್ ಆಗಿದ್ದದ್ದು ನಿಜ, ರೌಡಿ ಶ್ರೀಧರ್ ಆಗಿದ್ದದ್ದು ನಿಜ, ಡಾನ್ ಶ್ರೀಧರ್ ಆಗಿದ್ದದ್ದು ಸತ್ಯನೇ. ಆದರೆ ಕೇವಲ ಅಷ್ಟೇ ಅಲ್ಲ, ಐ ಕ್ಯಾನ್ ಬಿ ಡಿಫ್ರೆಂಟ್ ಅಂತ ತೋರ್ಸೋಕ್ಕೋಸ್ಕರ ಅಗ್ನಿ ಬೇಕಾಗಿತ್ತು. ಆದರೆ ಇವತ್ತು ಸರ್ವೈವಲ್ಗೋಸ್ಕರ ನಾನು ಹೋರಾಟ ಮಾಡ್ತಿದ್ದೀನಿ ಅಂದರೆ ಇಟ್ ಮೇಕ್ಸ್ ನೋ ಸೆನ್ಸ್. ಇನ್ಫ್ಯಾಕ್ಟ್ ಬಹಳ ನಿಮಗೆ ಆಶ್ಚರ್ಯ ಆಗಬಹುದು, ನಾನು ಹೆಚ್ಚು ಇಷ್ಟಪಡೋದು ಏಕಾಂತವಾಗಿ ಓದ್ಕೊಂಡು, ಚೆಸ್ ಆಡಿಕೊಂಡು, ಮ್ಯೂಸಿಕ್ ಕೇಳ್ಕೊಂಡಿರೋದಕ್ಕೆ. ನಾನು ಬಹಳಷ್ಟು ಕೆಲಸ ಮಾಡ್ತಿರೋದು ನನ್ನ ಒಳಗಡೆ, ನನ್ನ ಸ್ಪಿರಿಟ್ ಅಂತ ಇದೆಯಲ್ಲ, ಬಹಳ ಜನಕ್ಕೆ ಗೊತ್ತಿಲ್ಲ ಇದು. ನನ್ನ ಒಳಗಡೆ ಇರೋದು ಹೋರಾಟಗಾರ ಶ್ರೀಧರ್ ಅಲ್ಲ, ಅಥವಾ ಬಂಡಾಯಗಾರ ಶ್ರೀಧರ್ ಅಲ್ಲ, ಹುಚ್ಚು ನಾಯಿ ಶ್ರೀಧರ್. ಯಾರಿಗೂ ಹೇಳಿಲ್ಲ ನಾನು ಇದನ್ನು, ಬರ್ಕೊಂಡಿದ್ದೀನಿ ಇದನ್ನು. ನನ್ನ ಒಳಗಡೆ ಇರೋದು ಹುಚ್ಚು ನಾಯಿ ಥರ ಓಡಾಡ್ತಾ ಇರಬೇಕು. ಆದರೆ ಓಡಾಡೋಕ್ಕಾಗದೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಇಲ್ಲಿ ಮಾತ್ರ ಓಡಾಡ್ತಾ ಇರ್ತೀನಿ. ಮತ್ತು ಯಾವುದು ಸರಿ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಿರುತ್ತೋ ನನ್ನ ಜೊತೆಯವರು. ಈಗ ಕೂಡ ತಾವೇನು ಹೇಳ್ತಾ ಬಂದ್ರಿ, ಇದೆಲ್ಲ ಹೇಳ್ತಾ ಬಂದ್ರಿ. ಪತ್ರಕರ್ತ ಆದ್ರಿ, ರೌಡಿ ಆಗಿದ್ರಿ, ಅದ್ರ ಹಿಂದೆ ಬರೀ ಶ್ರೀಧರ್ ಆಗಿದ್ರಿ, ಅದಕ್ಕೆಲ್ಲ ಒಂದೊಂದು ರೀಸನ್ ಕೊಟ್ಟರೆ ಅದಕ್ಕೆ ಬದಲಾಗ್ತಾ ಬಂದ್ರಿ. ಈಗ ಹೋರಾಟಗಾರನ ಮುಖವಾಡ ಹಾಕ್ಕೊಂಡಿದ್ರಿ ಶ್ರೀಧರ್. ಈ ಮುಖವಾಡ ಇಟ್ಕೊಂಡು ನೈಸ್ ರಸ್ತೆಯಲ್ಲಿ ತಾವು ಕೂತ್ಕೊಂಡಿದ್ದೀರಿ, ಇದು ಯಾಕೆ? ನಾನೇನು ಮುಖವಾಡ ಹಾಕ್ಕೊಂಡಿಲ್ಲ. ನಾನು ಬರೋ ಸಿಟ್ಟನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದೀನಿ. ಅಥವಾ ನಾನು ಎಲ್ಲೂ ಮುಖವಾಡಗಳನ್ನ ಹಾಕ್ಕೊಂಡಿದ್ದೆ ಅಂತ ಹೇಳಿಲ್ಲ, ಅದು ನೀವು ಹೇಳ್ತಿರೋದು. ಅದನ್ನು ಯು ಕೆನಾಟ್ ಮೇಕ್ ಮೀ ಸಚ್ ಅನ್ ಈಸಿ ಟಾರ್ಗೆಟ್. ನನ್ನಲ್ಲಿ ಆ ಮುಖವಾಡನೇ ಇಲ್ಲ. ಬಹಳ ಜನ ಮುಖವಾಡ ಹಾಕ್ಕೊಂಡಿದ್ದಾರೆ. ಮುಖವಾಡಗಳನ್ನ ತೆಗೆಯೋ ಕೆಲಸ ನಾನು ಮಾಡ್ತಿರೋದು. ಈ ನೈಸ್ ಅನ್ನೋ ರಸ್ತೆ ನೈಸ್ ಆಗಿಲ್ಲ. ಇದು ನಮ್ಮಲ್ಲಿ ವೆಂಕಟಸ್ವಾಮಿ ಅಂತ ಇದ್ದಾರೆ, ಹುಟ್ಟು ಹೋರಾಟಗಾರ. ಕಾಲು ಆಕ್ಸಿಡೆಂಟ್ ಆಗಿದ್ದಗೂ ಸಹ 15 ದಿನದಲ್ಲಿ ಡಾಕ್ಟ್ರು ಬೇಡ, ನಾವು ಬೇಡ, ನಾನು ರೇಗಿ ಹೇಳಿದ್ದೀನಿ, ಬೇಡ ಅಂದ್ರೂ ಹೋರಾಟಕ್ಕೆ ಬರ್ತಿದ್ದಾರೆ. ಅವರ ಬಳಗಕ್ಕೆ ಸೇರಿದ ಒಬ್ಬ ನರಸಿಂಹಯ್ಯ, ಅದನ್ನು ಪ್ರೆಸ್ ಮುಂದೆ ಭಾಳ ಸರಿ ಹೇಳಿದ್ದಾರೆ, ಪ್ರೆಸ್ನವ್ರು ಗಮನಿಸೋಕೆ ಹೋಗಿಲ್ಲ. ನರಸಿಂಹಯ್ಯ ಅಂತ ಅವರ ಬಳಗಕ್ಕೆ ಸೇರಿದ ಒಬ್ಬ ವ್ಯಕ್ತಿಯ ಜಮೀನಿನಲ್ಲಿ 100 ಬಗೆ ಇದು ನಡೀತಾ ಇತ್ತು. ಹಾಗಾದರೆ ಅಗ್ನಿ ಶ್ರೀಧರ್ ಅವರ ಪ್ರತಿಯೊಂದು ಸ್ಟೆಪ್ನ ಹಿಂದೆ ಯಾವುದೇ ಅಜೆಂಡಾ ಇಲ್ಲ, ಯಾವ ಕಾರಣಕ್ಕೂ ಇಲ್ಲ. ಅಜೆಂಡಾ ಇಟ್ಕೊಳ್ಳೋದು ಮುಖ್ಯ ಅಂತ ಯಾವುದೋ ಅನ್ನಿಸ್ತಾನೆ ಇಲ್ಲ ನನಗೆ. ಈಗ ತಾವು ನೈಸ್ ಹೋರಾಟಕ್ಕೆ ಧುಮುಕಿರೋದು, ತಮ್ಮದೊಂದು ಸಂಘಟನೆ ಕೂಡ ಇದೆ. ಹೌದು. ಇದನ್ನು ಹೊರತುಪಡಿಸಿ ತಾವು ಈ ರೈತ ಸಂಘಟನೆಗೆ ಹೊರಟಿರೋದು, ರೈತ ಹೋರಾಟ ಮಾಡ್ತಾ ಇರೋದು, ನೈಸರಲ್ಲಿ ಅನ್ಯಾಯ ಆಗಿದೆ ಅನ್ನೋ ಈ ಹೋರಾಟದ ಹಿಂದೆ ನಿಜವಾದ ರೈತರ ಪರದ ಕಾಳಜಿನ ಅಥವಾ ಅಗ್ನಿ ಶ್ರೀಧರ್ ಅವರ ವೈಯಕ್ತಿಕ ಹಿತಾಸಕ್ತಿನ? ನಂದು ರೈತರ ಪರ ಕಾಳಜಿ ಅಲ್ಲ. ರೈತ ಅನ್ನೋದನ್ನು ನೀವು ಪ್ರತ್ಯೇಕವಾಗಿ ನೋಡಬೇಡಿ. ನನಗಿರೋದು ಮನುಷ್ಯರ ಪರ ಕಾಳಜಿ. ರೈತ ಅಂದ ತಕ್ಷಣ ನಾವೇನು ಮಾಡ್ತಿದ್ದೀವಿ, ದೊಡ್ಡ ತಪ್ಪನ್ನು ಅಂದರೆ ರಾಜಕಾರಣಿಗಳಾಗಲಿ, ಈವನ್ ಬಹಳಷ್ಟು ಸಾರಿ ನಮ್ಮ ಹೋರಾಟಗಾರರಾಗಲಿ ಅದನ್ನೇ ಒಂದು ಪ್ರತ್ಯೇಕ ವಲಯ ಮಾಡ್ತಿದ್ದಾರೆ. ರೈತ ನನ್ನ ಹೊಟ್ಟೆ, ಅದು ರೈತ ಇಲ್ಲದೆ ಜಗತ್ತಲ್ಲಿ ಯಾರೂ ಇಲ್ಲ. ರೈತ ಅನ್ನೋದು ಒಂದು ವೃತ್ತಿಗೆ ಹೇಳ್ತಿದ್ದೀವಿ ಅಷ್ಟೇ. ಆದರೆ ಆ ನೆಲದ ಬಗ್ಗೆ ನಾನು ಹೋರಾಟ ಮಾಡ್ತಿರೋದು. ಈ ಅವಿವೇಕತನದ ಬಗ್ಗೆ, ನೈಸ್ ಬಗ್ಗೆ ಅಲ್ಲ. ಇವತ್ತು ಇಡೀ ದೇಶದಲ್ಲಿ ಈ ಅಕ್ವೈರ್ ಮಾಡ್ಕೊಂಡು ಹಾಳು ಮಾಡ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ. ನಮ್ಮ ದೊಡ್ಡ ದುರಂತ ಅಂದರೆ ಆಳವಾಗಿ ಯೋಚನೆ ಮಾಡೋ ಶಕ್ತಿಯನ್ನು ನನ್ನ ಸುತ್ತಲಿನ ಜನ ಬೆಳೆಸ್ಕೊಳ್ಳದೇ ಇರೋದು. ಕೇವಲ 160 ಕೋಟಿ 1900ರಲ್ಲಿ ಇದ್ದ ಜನಸಂಖ್ಯೆ ಇವತ್ತು 710 ಕೋಟಿಗಿದೆ. ಶತಮಾನದ ಎಂಡಿಗೆ 2000 ಕೋಟಿ ಆಗಿರುತ್ತೆ. ಆಗ ಈ ಅಭಿವೃದ್ಧಿ ಅಂತೇಳಿ ಈ ಕಾರ್ಗಳನ್ನ ಕಂಪ್ಯೂಟರ್ ತಿಂತೀರ ನೀವು. ಮತ್ತು ನಾವು ಕೂಡ ಇವೊಂದಿಗೂ ಕೂಡ ಬಹುಶಃ ಮುಂದೆನೂ ಕೂಡ ಆಹಾರ, ವಿ ಆರ್ ಬೇಸ್ಡ್ ಆನ್ ಫುಡ್. ಆ ಫುಡ್ ಕೊಡುವಂಥ ಒಂದು ಭೂಮಿನ ತೊಗೊಂಡಾಗ ಹಾಳು ಮಾಡ್ತಾ ಇದ್ದೀರಲ್ಲ, ಬರೀ ರೈತರನ್ನ ಹಾಳು ಮಾಡ್ತಾ ಇಲ್ಲ, ಇವೆಲ್ಲ ಜನಾಂಗಗಳನ್ನ ಹಾಳು ಮಾಡ್ತಾಯಿದ್ದೀರಿ, ಮನುಷ್ಯರನ್ನ ಹಾಳು ಮಾಡ್ತಾಯಿದ್ದೀರಿ. ನಮಗೆ ರೈತಾಪಿ ಮತ್ತು ಅದು ಇಂಡಸ್ಟ್ರಿ 2 ಕಣ್ಣು ಅಂತ ಹೇಳ್ತಾರೆ, ಸುಳ್ಳದು. ಕಣ್ಣು ಒಂದೇ.
ದಟ್ ಈಸ್ ರೈತಾಪಿ ಜನಾಂಗ ಅಥವಾ ರೈತಾಪಿ ವೃತ್ತಿ. ಇನ್ನು ಮುಂದೆ ಇರೋದಲ್ಲ ಹುಬ್ಬು, ಇದೆಲ್ಲ ಹುಬ್ಬು ಹೋದ್ರೆ ಏನಾಗಲಿಲ್ಲ ನನಗೆ, ಅದು ಕಣ್ಣಬೇಕು. ರೈಟ್. ರೈತರ ಪರವಾಗಿ ನೈಸ್ ವಿರುದ್ಧ ತಾವು ಹೋರಾಟ ಆರಂಭ ಮಾಡಿದ್ದೀರಿ. ನೈಸ್ ಹೋರಾಟ ಆರಂಭ ಆಗಿದ್ದು ಇವತ್ತು ನೆನ್ನೆ ಅದಲ್ಲ. ಆ ಒಂದು ಕಂಪನಿ ಅಥವಾ ಆ ಒಂದು ಪ್ರಾಜೆಕ್ಟ್ ಆರಂಭವಾದ ದಿನದಿಂದಲೇ ಅನೇಕ ಸರ್ಕಾರ ಬದಲಾದವು, ಅನೇಕ ಹೋರಾಟಗಳಾದವು, ಅನೇಕ ರಾಜಕಾರಣಿಗಳು ಕಾಲಕ್ಕೆ ತಕ್ಕಂತೆ ಚುನಾವಣೆಯ ಸಂದರ್ಭದಲ್ಲಿ ಬೇರೆ ಬೇರೆ ಪ್ರಮಾಣದಲ್ಲಿ ಹೋರಾಟಗಳು ನಡೀತಲೇ ಇದೆ. ಈ ರಾಜ್ಯದ ಜನ ನೋಡ್ತಾರೆ ಇದ್ದಾರೆ. ಹೊಸ ಸೇರ್ಪಡೆ ಅಗ್ನಿ ಶ್ರೀಧರ್ ಅವರ ಹೋರಾಟ. ಈ ಹೋರಾಟದ ಹಿಂದಿನ ನಿಮ್ಮ ನಿಜವಾದ ಉದ್ದೇಶ ಏನು ಅಂತ ಕೇಳ್ತಾ ಇದ್ದೀನಿ. ಯಾಕೆಂದರೆ ನೀವು ಅಲ್ಲಿ ಉಪವಾಸ ಕೂತಿದ್ರಿ, ಇಲ್ಲಿ ಅನ್ಯಾಯ ಆಗಿದೆ, ನ್ಯಾಯ ಕೊಡಬೇಕು ಅಂತೇಳಿ. ಶ್ರೀಧರ್ ಅವರ ನಿಜವಾದ ಉದ್ದೇಶ ಏನು ಅಂತ ನೇರವಾಗಿ ಕೇಳ್ತಾ ಇದ್ದೀನಿ. ಉಪವಾಸ ನಾನು ಖಂಡಿತ ಕೂತಿರಲಿಲ್ಲ. ನಾನು ಉಪವಾಸ ವಿರೋಧಿ. ನಾನು ಸತ್ಯವಾಗಿ ಹೇಳ್ತಿದ್ದೀನಿ ಕೇಳಿ, ಉಪವಾಸಕ್ಕೆ ನಾನು ಖಂಡಿತವಾಗಲೂ ವಿರೋಧಿ. ಮತ್ತು ನನ್ನ ಜೊತೆ ಇರೋ ದಲಿತ ಸಂಘಟಕರು ಕೂಡ ವಿರೋಧಿಗಳೇ. ಯಾಕೆಂದರೆ ಸಾವಿರಾರು ವರ್ಷ ಹಸುವನ್ನು ನೋಡಿಬಿಟ್ಟಿದ್ದಾರೆ. ನಾನು ಹೇಳಿದ್ದೀನಿ, ಯಾವುದೇ ಒಂದು ನಾನು ಇಂಡಿಯಾ ಇಂಡಿಪೆಂಡೆನ್ಸಲ್ಲಿ ಉಪವಾಸ ಕೂರೋದು ನಾನು ಕೂರ್ತಾ ಇರಲಿಲ್ಲ. ಬೇಗ ಗೊರಿಲ್ಲಾ ವಾರ್ ಮಾಡ್ತಿದ್ದೆ. ಆದರೆ ಅದನ್ನು ಆ ಉಪವಾಸದ ನಿರ್ಧಾರ ಆ ರೈತರ ನಿರ್ಧಾರ ಅದು. ಅದರಲ್ಲೂ ಒಬ್ಬ ಮಹಿಳೆ ಶೀಲಾ ಹನುಮಂತಪ್ಪ ಅನ್ನೋ ಮಹಿಳೆ ತಗೊಂಡದ ಒಂದು ದಿಟ್ಟ ನಿರ್ಧಾರ ಅದು. ನಮಗೇನು ಮಾಡಿದ್ರೂ ಆಗ್ತಾಯಿಲ್ಲ 10 ವರ್ಷದಿಂದ. ಸೊ ಆ ಕಾರಣಕ್ಕೆ ಕೂರ್ತಿದ್ದೀನಿ ಅಂತ ಹೇಳಿದ್ರು. ಮತ್ತು ನಮಗೇನಾಗಿತ್ತು, ಇವತ್ತು 10 ವರ್ಷದಿಂದ ಹೋರಾಟ ಮಾಡ್ತಿದ್ರು ಸಹ ಈಗ 1 ಅಥವಾ 1.5 ವರ್ಷಗಳಿಂದನೇ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿದ್ದು ನಮಗೆ. ಈಗ ನಾವು ಕೂಡ ಅಂದ್ಕೊಂಡಿದ್ದು ದೇವೇಗೌಡರ ಕೂಸು ಇದು ಅಂತ. ಯಾಕೆಂದರೆ ಆಗ RTI ಇರಲಿಲ್ಲ, ರೈಟ್ ಟು ಇನ್ಫಾರ್ಮೇಷನ್ ಇರಲಿಲ್ಲ. ರೈಟ್ ಟು ಇನ್ಫಾರ್ಮೇಷನಲ್ಲಿ ಬಂದ ಎಲ್ಲ ಇದು ನಮ್ಮ ರಘು ಅಂತ ಒಬ್ರು ಇದ್ದಾರೆ ಇದರಲ್ಲಿ. ರಘು ಅಂತ ಹೇಳಿ ನಮ್ಮ ಎಲ್ಲರಿಗಿಂತಲೂ ಹೆಚ್ಚು ತಿಳ್ಕೊಂಡ್ರು ಅವರೇ. ದೇವೇಗೌಡರಿಗೂ ಸಹ ಅವರೇ ಇನ್ಫಾರ್ಮೇಷನ್ ಒದಗಿಸ್ತಿರೋದು. ಅವ್ರು ಎಷ್ಟು ಅಂದರೆ ಇಳುವರಿ ರುಚಿ ಥರ ಹೋರಾಡ್ಬಿಟ್ಟಿದ್ದಾರೆ ಇದನ್ನು. ಅವರೇನು ವೈಯಕ್ತಿಕವಾಗಿ ಯಾವುದೂ ಇಲ್ಲ, ಅವ್ರದ್ದು 1 ಇಂಚು ಲ್ಯಾಂಡ್ ಇಲ್ಲ ಅಲ್ಲಿ. ಆದರೆ ಇದನ್ನು ಎಷ್ಟು ತೊಗೊಂಡಿದ್ದಾರೆ, ಎಷ್ಟು ಸಿಟ್ಟಿದೆ. ಮೊದಲು BJP ಇದ್ದಿರೋರು ಇದಕ್ಕೋಸ್ಕರ ಬಿಟ್ಟು ಬಂದರು. ಅವ್ರು ಎಷ್ಟು ಇಟ್ಟರು ನಮ್ಮ ಮುಂದೆ ಅಂದಾಗ ನಮಗೆ ಶಾಕ್ ಆಗುತ್ತೆ. ದೇವೇಗೌಡರು ಕೇವಲ ಇದೊಂದು ಮಾಡಬಹುದು, ವಿದೇಶಿ ಬಂಡವಾಳ ಹರಿದು ಬರುತ್ತೆ ಅಂತ ಶುರು ಮಾಡಿದ್ರು. ನಂತರ ಪಟೇಲರ ಸರ್ಕಾರ, SM ಕೃಷ್ಣ ಇವರ ಸರ್ಕಾರಗಳು ಕೇಣಿಯನ್ನು ಇಟ್ಕೊಂಡು ಇವರು ಸೇರಿಕೊಂಡು ಜನನ ಸುಲಿದುಬಿಟ್ರು. ಆ ಸುಲಿತಾ ಇರೋದನ್ನು ಇವರು ಸ್ಟಾಪ್ ಮಾಡಿಸ್ತಾ ಇಲ್ಲ. ಯಡಿಯೂರಪ್ಪ ಗೌರ್ಮೆಂಟ್ ಸ್ಟಾಪ್ ಮಾಡಿಸ್ತಾ ಇಲ್ಲ. ಉಪವಾಸ ನಾವು ಕೂತಿರಲಿಲ್ಲ. ಉಪವಾಸ ಕೂತಾಗ ಒಂದು ಅಶ್ಯೂರೆನ್ಸ್ ಕೊಟ್ಟರು, ಅವರು ಒಂದು ಭರವಸೆ ಕೊಟ್ಟರು. ಮಾತುಕತೆಗೆ ಬನ್ನಿ ಅಂತಲ್ಲ, ನಾವು ಸರಿಪಡಿಸ್ತೀವಿ, 8ನೇ ತಾರೀಕು ಮೇಲೆ ಡೇಟ್ ಕೊಡಿ ಅಂತ. ಇಲ್ಲ 8ನೇ ತಾರೀಕಾಗಲಿ, ಅದು ಕೂಡ ಲೇಟ್ ಅಂತ ಹೇಳಿದ್ರೆ 8ನೇ ತಾರೀಕು 4 ಗಂಟೆ ಕೊಟ್ಟರು. ಸ್ವತಃ ಯಡಿಯೂರಪ್ಪನವ್ರು ಹೇಳಿದ್ರು, ನಾನು ನಿಮ್ಗಳ ರೀತಿ ರೈತರ ಪರ ಹೋರಾಟ ಮಾಡಿರೋನು, ನಾನು ಯಾವುದೋ ಉದ್ಯಮಿ ಪರ ಅಲ್ಲ. ಸೊ ಖಂಡಿತವಾಗ್ಲೂ ಸರಿಪಡಿಸ್ತೀನಿ ಅನ್ನೋ ಆಶ್ವಾಸನೆ ಕೊಟ್ಟರು. 8ನೇ ತಾರೀಕಿನ 6 ದಿನ ಇದೆ ಅಷ್ಟೇ. ತಕ್ಷಣಕ್ಕೆ ತಾವು ವಿತ್ಡ್ರಾ ಮಾಡ್ಕೊಂಡಿದ್ದೀರಿ. ರೈಟ್. ಕನ್ವಿನ್ಸ್ ಮಾಡಿದೆ ಅವರಿಗೆ. ನಾನು ಮಾಡಲಿಲ್ಲ, ನಂದಲ್ಲ, ಅವ್ರು ಕನ್ವಿನ್ಸ್ ಮಾಡ್ಕೊಂಡೆ. ಓಕೆ ಸರ್, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.